ಆದ್ರೆ ಕ್ಯಾರ್ ಮಾರ್ಕೆಟ್ ಅಲ್ಲಿ ಬಂದು ಹೋದ್ ತಿಂಗಳು 10ನೇ ತಾರೀಕಿಗೆ ಹೊಡೆದಾಕ್ಬಿಟ್ರು. ಏನಕ್ಕೆ ಹೊಡೆದಾಕಿದ್ರು? ಸರ್ಕಾರ ಹತ್ರ ಕೇಳಿದ್ರೆ ನಮ್ಗೆ ಯಾವ ನೋಟಿಸು ಕೊಟ್ಟಿಲ್ಲ, ನಮ್ಗೆ ಕಮಿಷನರ್ ಹೇಳಿದ್ರು, BBMP ಸರ್ಕಾರ ಹೇಳಿದ್ರು ಅಂತ. RI ಹತ್ರ ಕೇಳಿದ್ರೆ RI ಏನ್ ಹೇಳ್ತಾರೆ, ಕಮಿಷನರ್ ನಮ್ಗೆ ಹೇಳಿದ್ರು ಅಂತ ಹೇಳ್ತಾ ಇದ್ರ. ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಈ ತರ ಹೇಳ್ತಾ ಇದ್ದಾರೆ. ಹೋದ್ ತಿಂಗಳು 10ನೇ ತಾರೀಕು ಸ್ಟಾರ್ಟ್ ಮಾಡಿದ್ರು, ಒಂದು ತಿಂಗಳಿಂದ ಓಡಿಸ್ತಾ ಇದ್ದಾರೆ. ಆದ್ರೆ ಜನ ಎಲ್ಲಿ ಹೋಯ್ತಾರೆ ನೀವ್ ಹೇಳಿ? ಕ್ಯಾರ್ ಮಾರ್ಕೆಟ್ ಏನು ಹೊಸಬುದ ನಾವು ಮಾಡ್ತಾ ಇರೋದು? ಹಳೇದು ಮೇಡಮ್. ನೋಡಿ ನಮ್ಮ ಅಜ್ಜಿ, ಆಮೇಲೆ ನಮ್ಮ ಅಜ್ಜಿಯವರು ಮಗಳಿಗವ್ರು ನಮ್ಮ ತಾಯಿ, ಆಮೇಲೆ ನಾವು ಓದಿಲ್ಲ, ಇದೇ ನಮ್ದು. ಇಲ್ಲ ಮೇಡಮ್. ಎಲ್ಲಿ ಮೇಡಮ್? ಪ್ರೈವೇಟ್ ಅಲ್ಲಿ ಹೋದ್ರೆ ನಾವು ಇವಾಗ 1ನೇ ಕ್ಲಾಸ್ ಬಿಡ್ಬೇಕಂದ್ರೆ 30,000 ಕೊಡ್ಬೇಕು. ನಾವು ಸಾಲ ಮಾಡಿ ವ್ಯಾಪಾರ ಮಾಡ್ತಾ ಇದೀವಿ, ಎಲ್ಲಿಂದ 30,000 ಕೊಡ್ಲಿ? ಪರಿಸ್ಥಿತಿ ಹಂಗಿದೆಯಲ್ಲ ನಮ್ಮ ಪರಿಸ್ಥಿತಿ, ಏನ್ ಮಾಡೋದು? ಈ ತರ ಇದೆ. ಇವಾಗ ಗೌರ್ಮೆಂಟ್ ಅಲ್ಲಿ ಏನಾದ್ರು ಹೋದ್ರೆ ಆವಾಗ ನಮ್ಗೆ ಒಳ್ಳೆ ಎಜುಕೇಟ್ ನಮ್ಗೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಒಳ್ಳೆ ಇದು ಇವಾಗನೇ ಮಾಡಿರೋದು ಸರ್ಕಾರದಲ್ಲಿ, ಆವಾಗ ಮಾಡಿದ್ರ? ಇಲ್ಲ ಮೇಡಮ್. 5ನೇ ವಂಶ ಮೇಡಮ್. ನಮ್ಮ ತಾತ ನಮ್ಮ ಅಪ್ಪ ಆ ಥರ ಜನ್ಮ ಹುಟ್ಟಿ ಬೆಳೆದಿರೋರು ನಾವಿಲ್ಲಿ ಕರ್ನಾಟಕದಲ್ಲಿ. ನಾವು ಮಾವಲಿ, ನಮ್ಮ ಮನೆ ಮಾವಲಿ. ರೈಟು ನಮ್ಗೆ. ಹೌದು ಮೇಡಮ್, ಸರ್ಕಾರ ಕೆಲಸ ಕೊಟ್ರೆ ನಾವು ಮಾಡ್ತೀವಲ್ಲ ಮೇಡಮ್. ಸರ್ಕಾರ ಕೊಟ್ಟಿಲ್ಲಲ್ಲ. ಇವಾಗ ಇವ್ರು ಹೋದ್ರೆ ಮನೆ ಕೆಲ್ಸಕ್ಕೆ ಹೋದ್ರೆ 8,000 ಕೊಡ್ತಾರೆ. ಇವಾಗ ಅವ್ರ ಮಗನಿಗೆ 30,000 ಫೀಸ್ ಕಟ್ಬೇಕು, ಕೊಡ್ತಾರ ಇವರು? ಆಗುತ್ತಾ ಮೇಡಮ್? 1,000 ರೂಪಾಯಿ ದುಡಿದ್ರೆ ಈ ಕಾರ್ಪೊರೇಷನ್ ಪೊಲೀಸ್ ಅವ್ರಿಗೆ 1,500 ರೂಪಾಯಿ ಹೋಯ್ತೈತಲ್ಲ ದಿವಸ. ಏನ್ ಮಾಡೋದು ನೀವ್ ಹೇಳಿ? ಸರ್ಕಾರ ತಿಂತಾರಲ್ಲ, ಅವ್ರು ಈಸ್ಕೊಂಡಿಲ್ಲ ಅಂದ್ರೆ ಇವ್ರ ಮನೆ ಚೆನ್ನಾಗಿರ್ತಾ ಇತ್ತು. ಇವಾಗ ಇವ್ರು ಬೀದಿ ಬಂದಿದ್ದಾರೆ. ಯಾರು ಮೇಡಮ್ ಕೇಳ್ತಾರೆ? ಯಾರು ಕೇಳ್ತಾರೆ? ನಮ್ ತರವನ್ ಕೇಳಕ್ ಹೋದ್ರೆ ನನ್ನ ಮೇಲೆ ರೌಡಿ ಲಿಸ್ಟ್ ಮಾಡ್ತಾರೆ, ಗೊತ್ತಾ? ನಾನು ನ್ಯಾಯ ಕೇಳಕ್ ಹೋಗಿದ್ದೀನಿ, ನನ್ನ ಮೇಲೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ಜನಕ್ಕೋಸ್ಕರ ಹೋರಾಟ ಮಾಡಿದೆ, ನನ್ನ ಮೇಲೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ನಾನು ಯಾರನ್ನೂ ಹೊಡೆದಿಲ್ಲ. ಹೌದು ನೋಡಿ, ಅವನಿ ರೋಡಲ್ಲಿ 20 ದಿನದಿಂದ ನೋಡಿ ಮಾಮ, ಈ ಅಮ್ಮ 20 ದಿನದಿಂದ ಓಡಿಸ್ತಾ ಇದ್ರೆ ಒಬ್ಬರು ಹೋಗಿಲ್ಲ. ಈ ಅಮ್ಮನ ಪರಿಸ್ಥಿತಿ ಕೇಳಿ. ಈ ಅಮ್ಮನಿಗೆ ಅದು ಬಿಟ್ರೆ ಜೀವನ ಅಲ್ಲ. ಎಲ್ಲಿ ಇವ್ರು ಬಂದು ನಾವಾದ್ರೆ ಅಳಿಗೆ ಹಾಕೊಂಡು ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತೀವಿ, ಇವರು ತಲ್ಲೆ ಗಾಡಿಯಲ್ಲಿ. ಕೆಲವ್ರು ಮಾಡ್ತಾರೆ ಮೇಡಮ್, ಇವರೇ ಮಾಡ್ತಾರಂತ ಹೇಳ್ಬಾರ್ದು. ನಿಮ್ಗೆ ಗೊತ್ತಿದೆ ಅವ್ರ ಕಷ್ಟ ಏನಂತ, ನಿಮ್ಗೆ ಗೊತ್ತಿದೆ. ಒಂದಿನ ಅವ್ರ ಜೊತೆಲಿ ಇದ್ಬಿಟ್ಟು ನೀವು ಕೆಲಸ ಮಾಡಿದ್ರೆ ಆ ನೋವು ಗೊತ್ತಾಗ್ಬಿಡ್ತೈತೆ. ಭಾಳ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಂಡು ಕೂಲಿ ಅವ್ನು ಕೊಡಬೇಕು, 10 ಜನ ಕೊಟ್ಬಿಟ್ಟು ಇವ್ರು ತಗೊಂಡ್ ಬರ್ಬೇಕು. ಇಲ್ಲ ಇರು ಸರಿ ಮೇಡಮ್, ಹಿಂಗೆ ಹೇಳಿದ್ರಲ್ಲ, ಅದಕ್ಕೆ ಏನು ಮಾಡಬೇಕು ಅವರು? ನೋಡಪ್ಪ ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೇಳುವಾಗ ಇವತ್ತಿಲ್ಲ ನಾಳೆ ಏನು ಮಾಡಬೇಕು? ಒಂದು ಜಾಗ ಮಾಡಿಕೊಡ್ಬೇಕು. 1 ತಿಂಗಳ ಗಂಟ ಓಡಿಸ್ಬೇಕಾ ಮೇಡಮ್? ಇವಾಗ ಇವರು ಒಂದು 10,000 ರೂಪಾಯಿ ಬಂಡವಾಳ ತೊಗೊಂಡು ಬರ್ತಾರೆ, ಅದನ್ನ ಇವರೇ ಎತ್ತು ಬಿಸಾಕ್ಬಿಟ್ಟು ತುಳಿದ್ರೆ ತಿರ್ಗಾ ಬಂಡವಾಳ ಎಲ್ಲಿ ನಮ್ಗೆ ಬರ್ತೈತೆ ನೀವೇ ಹೇಳಿ? ಇವಾಗ ಮನೆಗೆ ಹೋಗ್ಬಿಟ್ಟು ಒಂದು 500 ರೂಪಾಯಿ ಕೊಟ್ರೆ ಎಂತಿ ಬಂದು ನನ್ನ ಮಕ್ಕ ನೋಡ್ತಾಳೆ. ಆ 500 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಇವನ್ ಏನಂತ ನಮ್ಮ ಎಂತಿಗೂ ಬೇರೆ ಪರಿಸ್ಥಿತಿ ಆಗ್ಬಿಡ್ತೈತೆ. ಆ ಥರ ಪರಿಸ್ಥಿತಿಯಲ್ಲಿ ಇದೀವಿ, ನಿಮ್ಗೆ ಗೊತ್ತಿದೆಯಲ್ಲ. ಸಂಸಾರ ಮಾಡೋ ಹೆಣ್ಣು ನಾನು ಏನಾರು ಕೊಟ್ರೆ ನಾವು ನನ್ನ ಮಕ್ಕ ನೋಡ್ತಾಳೆ. ನಾನು 1 ತಿಂಗಳು ಕೊಟ್ಟಿಲ್ಲ, ಏನು ಮಾಡ್ತಾರೆ? ನನ್ನ ಫ್ರೆಂಡು ಒಬ್ಬ ಫೋನ್ ಮಾಡ್ತಾ ಇದ್ದಾನೆ, ಮಚ್ಚ ನಾನು 1 ತಿಂಗಳಿಂದ ಮನೆಗೆ ಏನು ಕೊಟ್ಟಿಲ್ಲ, ಮನೇಲಿ ಮುಖ ನೋಡ್ತಾ ಇದ್ದಾರೆ, ನನ್ನ ಮಗನಿಗೆ ಫೀಸ್ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರೋನೇ ಹೇಳ್ತಾನೆ. ನಮ್ಮ ಥರ ಬೀದಿಯಲ್ಲಿ ಇರೋರು ಏನು ಮಾಡ್ತಾರೆ? ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕಲ್ಲ. ಏನಾದರೂ ಒಂದು ಜಾಗ ಕೊಡ್ರಪ್ಪ, ನೀವೇ ಕೊಡ್ರಪ್ಪ, ಬೇಗ ಕೊಡಿ.